ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅ ಬ್ರ್ಯಾಂಡ್ ನ್ಯೂ ವ್ಲಾಗ್. ಸೊ ಇದ್ದಾಗ ಜಿಮ್ಗೆ ಹೊಡ್ತಾ ಇದ್ದೀನಿ. ಇವತ್ತು ನೋಡ್ಬೇಕು ಯಾವ ವರ್ಕೌಟ್ ಹೇಳ್ತಾರೆ ಅಂತ. ಸೊ ಹೊರಟಿದ್ದೀನಿ. ಒಂಚೂರು ಈ ಕಾರ್ ಏನಿದೆ ಅದೊಂಚೂರು ಹಿಂದಕ್ಕೆ ಹಾಕಿದ್ರೆ ನಾನು ಗಾಡಿ ತಗೋಬೋದು. ಸೊ ಗಾಡಿಗೆ ತಗೊಂಡು ಹೊರಡೋಣ. ಸೊ ಆಮೇಲೆ ಮಿಕ್ಕಿದ ಕೆಲಸ ಏನಿದೆ ನೋಡೋಣ. ಲೆಟ್ಸ್ ಗೋ. So guys, as usual, with one bottle of water, ನಮ್ಮ ಜಿಮ್ಮಿನ ಕತೆ ಮುಗೀತು. ಜಿಮ್ ಮುಗಿತು ಇವತ್ತಿಗೆ. ಸೊ ಹೋಗೋಣ. ಹೋಗಿ ಇವತ್ತು ನೋಡಬೇಕು ಚಂದಂದು ಒಂದು ಇದು ಏನಂತಾರೆ ಪಾಡಿ ಅಂತ ಒಂದು ಇದಿತ್ತು, ಏನಂತಾರೆ ವೆಬ್ಸೈಟ್ ಇತ್ತು. ಅದ್ರದ್ದೇನೋ ಒಂಚೂರು ಪ್ರಾಬ್ಲಮ್ ಆಗಿದೆ. ಸೊ ಆ ಪಾಡಿ ಇದು ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಒಂದು ಸತಿ ಚೆಕ್ ಮಾಡಿಸ್ಬೇಕು ಕಾಲೇಜ್ಗೆ ಹೋಗಿ. ಸೊ 1:15 ಹೊರಡೋಣ ಅಂತ ಹೇಳಿದ್ದಾನೆ. 1:15 ಹೊರಡೋಣ. ಇವಾಗ ಸದ್ಯಕ್ಕೆ ಫಸ್ಟ್ ಹೋಗಿ ಇದು ಮನೇಲಿ ತಿಂಡಿ ತಿನ್ಕೊಂಡು ಆಮೇಲೆ ಊಟ ಏನಿದೆ ನೋಡಿಕೊಂಡು ದೆನ್ ಲೆಟ್ಸ್ ಕಂಟಿನ್ಯೂ ಇವತ್ತಿನ ದಿನಾನ. ಲೆಟ್ಸ್ ಗೋ, ಬನ್ನಿ. ಆಮೇಲೆ ಆ್ಯಸ್ ಯೂಶ್ವಲ್ ನಮ್ಮದು ಈವ್ನಿಂಗ್ ಪ್ಲ್ಯಾನ್ಸ್ ಗೊತ್ತಲ್ಲ ನಿಮಗೆ, ಆಟ ಆಡ್ತೀವಿ. ಸಿಗೋಣ, ಲೆಟ್ಸ್ ಗೋ. ಯಾವುದು ಗುರು ಇಲ್ಲೋ ಕಚ್ಕೊಂಡಿದೆ. ನೆಟ್ ಹಾಕಿದ್ರು ಒಳ್ಳೆ ಕಾಟ ಇರೋದು. ನೋಡಿ ಕಚ್ಕೊಂಡಿದೆ. ಇವಾಗ ಇದನ್ನು ಬಿಡಿಸ್ಬೇಕು. ಹಚ್ಕೊ ಮೇಲೆ ಹೋಗ್ಬಿಟ್ಟು ಬಿಡಿಸೋಣ. ಸೊ ಗೈಸ್, ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಒಂಚೂರು ಚಂದಂದು ಬಾಡಿ ಪ್ಲೇಸ್ಮೆಂಟ್ದು ಒಂಚೂರು ಕೆಲಸ ಇದೆ. ಸೊ ಆ ಪ್ಲೇಸ್ಮೆಂಟ್ ಕೆಲಸ ಮುಗಿಸ್ಕೊಬರೋಣ. ಲೆಟ್ಸ್ ಗೋ. ಅದು ಏನು ಕೆಟ್ಟ ಟೈಮೋ ಏನೋ ಗೊತ್ತಿಲ್ಲ, ಇಬ್ಬರು ಸರಿಯಾಗಿ ಹಾಯ್ಕೊಂಡಿದ್ದೀವಿ. ಹೆಂಗಿತ್ತಪ್ಪ ಕ್ರ್ಯಾಶ್ ಸೀನ್ಸು, ಮಾತೇ ಇಲ್ಲ. ಮುಂದೆ ಅದು ಏನು ಹಾಳಾದವರು ಇದಕ್ಕೆ ಕಾರ್ನವರು ಬೈಕ್ನವ್ರು ಯಾರೇ ಆಗಿರಲಿ, ಟರ್ನಿಂಗಲ್ಲಿ ಅದು ಏನು ಬ್ರೇಕ್ ಆಗ್ತಾರೆ ನನಗೆ ಗೊತ್ತಿಲ್ಲ. ಟರ್ನಿಂಗಲ್ಲಿ ಹೋಗಿ ಏನು ಯೋಚನೆ ಮಾಡ್ತೀನಿ ಅಂತ ಗೊತ್ತಿಲ್ಲ. ನಾವು ಮೇಯ್ನ್ ರೋಡ್ ಅದು, ನಾಯಂಡಹಳ್ಳಿ ಸಿಗ್ನಲ್ ಆದಮೇಲೆ ಸರಿಯಾಗಿ ಬ್ರೇಕ್ ಹಿಡಿದು ಇಬ್ಬರು ಬಿದ್ದು. ಕಾರ್ ಅವ್ರಿಗೆ ಬೇಕಾದ್ರೆ ಗುದ್ಬಿಡ್ರಿ, ಎಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನುಗ್ಸಿ ಎಷ್ಟಾಗುತ್ತೆ ಅಷ್ಟು ಕಂಟ್ರೋಲ್ ಮಾಡಿ. ಫ್ರಂಟ್ ಬ್ರೇಕ್ ಎಲ್ಲ ಹಿಡಿದ್ರೆ ಸರಿಯಾಗಿ ಸಡನ್ನಾಗಿ ಹಿಡಿದ್ರೆ ಯಾವುದೇ ಗಾಡಿ ಆಗಲಿ ಬಿದ್ದೇ ಬೀಳುತ್ತೆ. ABS ಆದರೆ ನಮಗೆ ಗೈಸ್ ಆಫ್ಕೋರ್ಸ್ ಅದು ಹ್ಯೂಮನ್ ಟೆಂಡೆನ್ಸಿ, ಫ್ರಂಟ್ ಬ್ರೇಕ್ ಹಿಡಿದ್ಬಿಡ್ತೀವಿ. ಬಟ್ ಏನಂತ ಆ ಥರ ಏನಕ್ಕೆ ಮಧ್ಯದಲ್ಲಿ ನಿಲ್ಲಿಸ್ತೀರ? ರೋಡ್ ಮಧ್ಯದಲ್ಲಿ ನಿಂತಿದ್ದಾಗರು ಅವನು. ಸೊ ಆಯಿತು, ಕೆಡ್ದಾಗಿ ಏನು ವಿಚಿತ್ರ ಟೈಮ್ ಇತ್ತ ನಮ್ಮದು ಗೊತ್ತಿಲ್ಲ. ನನಗೆ ಇಷ್ಟ ಆಗಿದೆ, ಇನ್ನೇನಾಗಿಲ್ಲ ನನಗೆ. ಅವನಿಗೆ ಸ್ವಲ್ಪ ಕಾಲು ಏಟಾಯಿತು. ಇನ್ನೆಲ್ಲಾದ್ರೆ ಆಯಿತಾ? ಏನಿಲ್ಲಪ್ಪ, ಅಷ್ಟೇ, ಇನ್ನೇನಾಗಿಲ್ಲ. ಸೊ ಹೋಗೋಣ ಅಷ್ಟೇ. ಟೈಮ್ ನಾನು ಇಲ್ಲಿಗೆ ಹೆಲ್ಮೆಟ್ ಹೊಡೆದ್ಬಿಟ್ಟಿದೆ. ಅದು ಹೆಂಗೆ ಹೆಲ್ಮೆಟ್ ಹೊಡಿತು ಗೊತ್ತಿಲ್ಲ, ಬಟ್ ಹೆಲ್ಮೆಟ್ ಇಲ್ಲಿ ಹೊಡೆದ್ಬಿಟ್ಟಿದೆ ಸರಿಯಾಗಿ. ನೋಡ ಸೊ ಲೆಟ್ಸ್ ಗೋ. ಟೈಮ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಯಾರ್ಯಾರು ಗಾಡಿ ಓಡಿಸ್ತಾ ಇದ್ದೀರಾ ಆರಾಮಾಗಿ ಓಡಿಸಿ. ಆ್ಯಕ್ಚುಲಿ ಇವತ್ತು ನಾನು ಅಷ್ಟು ದಿನದಲ್ಲಿ ಇವತ್ತು ಬಂದೆ ಸ್ಲೋಗಿ, ಯಾವತ್ತೂ ಬಂದೇ ಇಲ್ಲ ಆ ರೋಡಲ್ಲಿ ನಾವು. ಓಕೆ, ಸಿಗೋಣ. ಇವಾಗ ಒಂದು ಪ್ಲೇಸ್ಮೆಂಟ್ದು ಪ್ರಾಬ್ಲಮ್ ಆಗಿತ್ತಲ್ಲ, ಸೊ MBA ಡಿಪಾರ್ಟ್ಮೆಂಟ್ಗೆ ಹೋಗಬೇಕಿತ್ತು. ಅಲ್ಲಿ ಮುಗಿಸ್ಕೊಂಡು ಬ್ಯಾಡ್ಮಿಂಟನ್ ಆಡ್ಕೊಂಡು ಮನೆಗೆ ಹೋಗ್ಬೇಕು. ಸೊ ಹೋಗೋಣ. ಅಲ್ಲಿ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ, ಏನಾದರೂ ಹೇಳ್ತಾರೆ ಒಂದು ಇದಕ್ಕೆ ಸೊಲ್ಯೂಷನ್. ನೋಡೋಣ, ಸಿಗೋಣ. ಯಾವ ಮಾಡ್ತಾಯಿದ್ಯಾ? ಬಾಯ್, ಸಿಗೋಣ. ಯಾವಾಗ ನೆಕ್ಸ್ಟ್? ಮಂಡೇ, ಸೋಮವಾರ. ಭವಿಷ್ಯಕ್ಕೆ ಫೋನ್ ಮಾಡಿ ಕೇಳು ಒಂದ್ಸಲಿ. ಯಾವತ್ತು ನೀನು ಮಂಡೇ ಬರ್ತೀಯಾ? ಅದೇ ಅವ್ನು ಮಂಡೇ ನೀವು ಬಂದರೆ ನಾನು ಬರ್ತೀನಿ, ಇಲ್ಲ ಅಂದರೆ ಟ್ಯೂಸ್ಡೇ ಬರ್ತೀನಿ. ಸರಿ, ಬಾಯ್ 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 ಬಾಯ್. ಗೈಸ್, ಬಂದೆ ನನ್ನ ಮನೆಗೆ. ಊಟ ಆಯಿತು. ಚಂದನ್ನ ಬಿಟ್ಟು ಬಂದು ಗಾಡಿ ಒಳಗಡೆ ಹಾಕಿ ಊಟ ಮಾಡಿ ಡನ್ ವಿತ್ ಆಲ್ ದ ವರ್ಕ್ ಫಾರ್ ದ ಡೇ. ನಾಳೆ ಬೆಳಗ್ಗೆ ಆ್ಯಕ್ಚುಲಿ ಬೇಗ ಹೊರಡಬೇಕು. ನಾಳೆ ಬೆಳಗ್ಗೆ ಅರೌಂಡ್ 5:36 ಹೊರಡಬೇಕು. ನೋಡೋಣ. ಬೈದ್ವಿ ಚಂದಂದು ಪ್ಲೇಸ್ಮೆಂಟ್ದು ಇದಕ್ಕೆ ಒಂದು ಏನು ಸೊಲ್ಯೂಷನ್ ಸಿಗುತ್ತೆ ನೋಡೋಣ ಅಂತ ಹೋಗಿದ್ವಲ್ಲ. ಅವ್ನಿಗೆ ಆ್ಯಕ್ಚುಲಿ ಹೆಲ್ಪ್ ಡೆಸ್ಕಲ್ಲಿ ಇದು ಮಾಡೋಕ್ಕೆ ಹೇಳಿದ್ದಾರೆ. ಅದು ಏನು ಕತೆನೋ ಗೊತ್ತಿಲ್ಲ.
ಇವನೇನು ಮಾಡಿದ್ದಾನೆ, ಮಲ್ಟಿಪಲ್ ಲಾಗಿನ್ಸ್ ಮಾಡಿದ್ದಾನೆ. ಒಂದು ಅಕೌಂಟಿಂದ ಮಾಡಿದ್ರೆ ಮತ್ತು ಇನ್ನೊಂದು ಅಕೌಂಟಿಂದ ಟ್ರೈ ಮಾಡಿದ್ದಾನೆ. ಲೈಕ್ ಅವ್ನು ಮರ್ತು ಹೋಗೋ ಏನೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡಿದ್ದಾನೆ. ಸೊ ಅದೇನಾಗಿದೆ, ಲಾಕ್ ಆಗಿಬಿಟ್ಟಿದೆ. ಡ್ಯುಯಲ್ ಅಕೌಂಟನ್ನ ಸಪೋರ್ಟ್ ಮಾಡಲ್ಲ. ನಮ್ಮ ಬಾಡಿ ಏನು ನಮ್ಮದು ಪ್ಲೇಸ್ಮೆಂಟ್ಸ್ ಎಲ್ಲಿದೆಯೋ ಅದು ಡ್ಯುಯಲ್ ಅಕೌಂಟ್ಸ್ನ ಇದು ಮಾಡಲ್ಲ, ಸಪೋರ್ಟ್ ಮಾಡಲ್ಲ. ಸೊ ಏನಂತ ಅಂದರೆ, ಒಂದು USN ಅಂದರೆ ನಮ್ದು ಏನು ಇದಿರುತ್ತೋ ಏನಂತಾರೆ ರೋಲ್ ನಂಬರ್ಸ್ ಅಂತಾರೆ, ಅದಕ್ಕೆ ಏನಿರುತ್ತೋ ಇಲ್ಲ UGದು ID ಅಂದರೆ ಗ್ರ್ಯಾಜುಯೇಷನ್ದು ID ನಂಬರ್ ಏನಿರುತ್ತೋ ಒನ್ IDಗೆ ಒಂದೇ ಲಾಗಿನ್ ಸಿಗುತ್ತೆ. ಸೊ ಇವನೇನು ಮಾಡಿದ್ದಾನೆ, ಇನ್ನೊಂದು ಲಾಗಿನ್ ಮಾಡೋಕ್ಕೆ ಯಾವುದ್ರಲ್ಲೋ ಹೋಗಿದ್ದಾನೆ. ಸೊ ಪ್ರಾಬ್ಲಮ್ ಆಗಿದೆ, ಅದಾಯಿತು, ಆ ಕೆಲಸ ಆಯಿತು. ಸೊ ಹಾಗೆ ಅಲ್ಲಿಂದ ಹೊರಟಾಗ ಒಂಚೂರು ಬೇರೆ ಕೆಲಸ ಇತ್ತು, ಅಂದಿವೆ ನೋಡಿಕೊಂಡು ಹೊರಟು ಬಂದ್ವಿ. ನೈಟ್ ಅಪ್ಪ ಬರ್ತಾರೆ, ನೋಡೋಣ ನೆಕ್ಸ್ಟ್ ಏನಾಗುತ್ತೆ. ಚಲೋ, ಟೈಮ್ ಎಷ್ಟಾಯಿತು? ಇಟ್ ಇಸ್ 10:20. ಸೊ ಆದಷ್ಟು ಬೇಗ ಹೋಗಿ ಮಲ್ಕೊಳ್ಳೋಣ. ಇವತ್ತಿನ ಬ್ಲಾಗ್ ಅಪ್ಲೋಡ್ ಮಾಡಬೇಕು, ಇನ್ನು ಎಡಿಟಿಂಗ್ ಆಗಿಲ್ಲ. ಅದೊಂದು ಸ್ವಲ್ಪ ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟು ಲೆಟ್ ಸ್ಲೀಪ್. ಉರಿತಾ ಇದೆ ಗೈಸ್, ಉರಿತಾ ಇದೆ. ಆಗಿರೋದು ಇಷ್ಟೇ, ಬಟ್ ಸರಿಯಾಗೇ ಉರಿತಾ ಇದೆ. ಸಿಗೋಣ, ಗುಡ್ ನೈಟ್, ಸ್ವೀಟ್ ಡ್ರೀಮ್. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದರೆ ಡೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಹಾಗೆಯೇ ಡೈಲಿ ಈ ಥರ ವ್ಲಾಗ್ಸ್ ಬರುತ್ತೆ. ಸೊ ಹೋಪ್ ಯು ಲೈಕ್ ದ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.